ಕುಮಾರಸ್ವಾಮಿ ಅವರು ಕೇಂದ್ರದ ಮಂತ್ರಿಯಾಗಿದ್ದಾರೆ. ನೋಡಿ, ಜನ ತುಂಬಾ ನಿರೀಕ್ಷೆ ಇಟ್ಟು ಅವ್ರಿಗೆ ವೋಟ್ ಹಾಕಿದ್ದಾರೆ. ಮಂಡ್ಯ ಕ್ಷೇತ್ರದ ಜನ ಮತ್ತು ರಾಜ್ಯದ ಜನ ಹೆಚ್ಚು ಸೀಟನ್ನು ಬಿಜೆಪಿಗೆ ಮತ್ತೆ ಕೊಟ್ಟಿದ್ದಾರೆ. ಕಳೆದ ಬಾರಿ ಕನಿಷ್ಠ ಬರಗಾಲಕ್ಕೂ ದುಡ್ಡು ಕೊಡದೇ ಇರುವಂತ ಮೋದಿಯವರ ನೇತೃತ್ವದ ಸರ್ಕಾರಕ್ಕೆ ಮತ್ತೊಂದು ಬಾರಿ ಅವಕಾಶವನ್ನ ಅವರಿಗೆ ಕೊಟ್ಟಿದ್ದಾರೆ. ಹೆಚ್ಚು ನಮ್ಗೆ 9 ಸೀಟ್ ಕೊಟ್ಟಿದ್ರೆ ಅವರಿಗೆ 19 ಸೀಟ್ ಕೊಟ್ಟಿದ್ದಾರೆ. ಈಗ ಜನ ನಿರೀಕ್ಷೆನ ಎಷ್ಟರ ಮಟ್ಟಿಗೆ ಕ್ಯಾರಿ ಮಾಡ್ತಾರೆ ಅನ್ನೋದನ್ನ ಕಾದ್ ನೋಡೋಣ. ಮಾನ್ಯ ಕುಮಾರಸ್ವಾಮಿಯವರು ಮಂಡ್ಯ ಜಿಲ್ಲೆನಲ್ಲಿ ದೊಡ್ಡ ಅಂತರದಲ್ಲಿ ಗೆದ್ದಿದ್ದಾರೆ. ಅದರಲ್ಲೂ ಬೃಹತ್ ಕೈಗಾರಿಕಾ ಸಚಿವರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಈ ರಾಜ್ಯಕ್ಕೆ ಯಾವ್ಯಾವ ಇಂಡಸ್ಟ್ರೀಸ್, ಹೊಸ ಇಂಡಸ್ಟ್ರೀಸ್ ತರ್ತಾರೆ, ಒಂದು ಲಕ್ಷಾಂತರ ಜನಕ್ಕೆ ದೇಶದ ಇಂಡಸ್ಟ್ರಿಯಲ್ ವರ್ಗದಲ್ಲಿ ಯುವಕರಿಗೆ, ಅದು ಇಂಜಿನಿಯರಿಂಗ್ ಇರ್ಬೋದು, IT ಇರ್ಬೋದು, ಡಿಪ್ಲೊಮಾ ಇರ್ಬೋದು, ಕೆಲಸ ಕೊಡ್ಲಿಕ್ಕೆ ಅವಕಾಶ ಇದೆ. ನಿನ್ನೆ ಮಂಡ್ಯದಲ್ಲಿ ಡಿಸ್ಕಸ್ ಮಾಡ್ತಾ ಇದ್ರು. ಒಂದು 10,000 ಜನಕ್ಕೆ ನಾವು ಕೆಲಸವನ್ನು ಕೊಡಿಸ್ತೀವಿ ಅಂತ ಅವರೆಲ್ಲ ಹೇಳ್ತಾ ಇದ್ರು. ಆ ಥರ ಕೊಟ್ಟರೆ ಭಾಳ ಒಳ್ಳೆ ಕೆಲಸ. ಒಂದು 10,000 ಜನ ಮಂಡ್ಯ ಲೋಕಸಭಾ ಕ್ಷೇತ್ರದ ಯುವಕರಿಗೆ ಅವರು ಆಪರ್ಚುನಿಟೀಸ್ ಅಪಾಯಿಂಟ್ಮೆಂಟ್ ಕೊಟ್ಟರೆ ಸಂತೋಷ. ಅದರಿಂದ ಅವಕಾಶ ಸಿಕ್ಕಿದೆ, ಮಾಡಲಿ ಅಂತ ಹೇಳ್ತೀನಿ. ಒಳ್ಳೇದಾಗಲಿ. ನೋಡಿ, ಜನ ತುಂಬಾ ನಿರೀಕ್ಷೆ ಇಟ್ಟು ಅವ್ರಿಗೆ ವೋಟ್ ಹಾಕಿದ್ದಾರೆ. ಮಂಡ್ಯ ಕ್ಷೇತ್ರದ ಜನ ಮತ್ತು ರಾಜ್ಯದ ಜನ ಹೆಚ್ಚು ಸೀಟನ್ನು ಬಿಜೆಪಿಗೆ ಮತ್ತೆ ಕೊಟ್ಟಿದ್ದಾರೆ. ಕಳೆದ ಬಾರಿ ಕನಿಷ್ಠ ಬರಗಾಲಕ್ಕೂ ದುಡ್ಡು ಕೊಡದೇ ಇರುವಂತ ಮೋದಿಯವರ ನೇತೃತ್ವದ ಸರ್ಕಾರಕ್ಕೆ ಮತ್ತೊಂದು ಬಾರಿ ಅವಕಾಶವನ್ನ ಅವರಿಗೆ ಕೊಟ್ಟಿದ್ದಾರೆ. ಹೆಚ್ಚು ನಮ್ಗೆ 9 ಸೀಟ್ ಕೊಟ್ಟಿದ್ರೆ ಅವರಿಗೆ 19 ಸೀಟ್ ಕೊಟ್ಟಿದ್ದಾರೆ. ಈಗ ಜನ ನಿರೀಕ್ಷೆನ ಎಷ್ಟರ ಮಟ್ಟಿಗೆ ಕ್ಯಾರಿ ಮಾಡ್ತಾರೆ ಅನ್ನೋದನ್ನ ಕಾದ್ ನೋಡೋಣ. ಮಾನ್ಯ ಕುಮಾರಸ್ವಾಮಿಯವರು ಮಂಡ್ಯ ಜಿಲ್ಲೆನಲ್ಲಿ ದೊಡ್ಡ ಅಂತರದಲ್ಲಿ ಗೆದ್ದಿದ್ದಾರೆ. ಅದರಲ್ಲೂ ಬೃಹತ್ ಕೈಗಾರಿಕಾ ಸಚಿವರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಈ ರಾಜ್ಯಕ್ಕೆ ಯಾವ್ಯಾವ ಇಂಡಸ್ಟ್ರೀಸ್, ಹೊಸ ಇಂಡಸ್ಟ್ರೀಸ್ ತರ್ತಾರೆ, ಒಂದು ಲಕ್ಷಾಂತರ ಜನಕ್ಕೆ ದೇಶದ ಇಂಡಸ್ಟ್ರಿಯಲ್ ವರ್ಗದಲ್ಲಿ ಯುವಕರಿಗೆ, ಅದು ಇಂಜಿನಿಯರಿಂಗ್ ಇರ್ಬೋದು, IT ಇರ್ಬೋದು, ಡಿಪ್ಲೊಮಾ ಇರ್ಬೋದು, ಕೆಲಸ ಕೊಡ್ಲಿಕ್ಕೆ ಅವಕಾಶ ಇದೆ. ನಿನ್ನೆ ಮಂಡ್ಯದಲ್ಲಿ ಡಿಸ್ಕಸ್ ಮಾಡ್ತಾ ಇದ್ರು. ಒಂದು 10,000 ಜನಕ್ಕೆ ನಾವು ಕೆಲಸವನ್ನು ಕೊಡಿಸ್ತೀವಿ ಅಂತ ಅವರೆಲ್ಲ ಹೇಳ್ತಾ ಇದ್ರು. ಆ ಥರ ಕೊಟ್ಟರೆ ಭಾಳ ಒಳ್ಳೆ ಕೆಲಸ. ಒಂದು 10,000 ಜನ ಮಂಡ್ಯ ಲೋಕಸಭಾ ಕ್ಷೇತ್ರದ ಯುವಕರಿಗೆ ಅವರು ಆಪರ್ಚುನಿಟೀಸ್ ಅಪಾಯಿಂಟ್ಮೆಂಟ್ ಕೊಟ್ಟರೆ ಸಂತೋಷ. ಅದರಿಂದ ಅವಕಾಶ ಸಿಕ್ಕಿದೆ, ಮಾಡಲಿ ಅಂತ ಹೇಳ್ತೀನಿ. ಒಳ್ಳೇದಾಗಲಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.